ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ದರ ಏರಿಕೆಯ ಬಿಸಿ ಈಗ ಗದಗ್ನಲ್ಲಿ ಪುಟ್ಟ ಅಂಗಡಿಗಳ ಮಾಲೀಕರಿಗೆ ಸಂಕಷ್ಟವನ್ನ ತಂದು ಒಡ್ಡಿದೆ. ಹೋಟೆಲ್ ಹಾಗೂ ಎಗ್ ರೈಸ್ ಅಂಗಡಿ ಮಾಲೀಕರಿಗೆ ಗೋಳಾಗಿರುವಂತದ್ದು. ಗಲ್ಫ್ ಯುದ್ಧ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವನ್ನ ಉಂಟು ಮಾಡಿರುವಂತದ್ದು. ಹಾಗಾಗಿ ಎಗ್ ರೈಸ್ ಮತ್ತು ಟಿಫಿನ್ ಸೆಂಟರ್ಗಳು ಬಂದ್ ಮಾಡುವಂತ ಪರಿಸ್ಥಿತಿಗೆ ಬಂದು ನಿಂತಿವೆ. ಇದೀಗ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಿಂದ ಮತ್ತೆ ಅಂಗಡಿ ಬಂದ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ದರ ಹೆಚ್ಚಳ ಹಿನ್ನೆಲೆ ಎಗ್ ರೈಸ್ ಮತ್ತು ಟಿಫಿನ್ ಬೆಲೆ ಹೆಚ್ಚಳ ಮಾಡಿದ್ರೆ ಗ್ರಾಹಕರಿಗೆ ಭಾರಿ ಸಮಸ್ಯೆ ಆಗುತ್ತೆ ಅಂತೇಳಿ ಒಂದು ಕಡೆ ಹೋಟೆಲ್ ಮಾಲೀಕರು ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ಇನ್ನೊಂದು ಕಡೆ ಎಗ್ ರೈಸ್ ಮತ್ತು ಟಿಫಿನ್ ಸೆಂಟರ್ಗಳನ್ನ ಬಂದ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಅಂತಂದ್ರೆ ಪ್ರತಿ ತಿಂಗಳಿಗೂ 15 ದಿನಕ್ಕೊಮ್ಮೆ ಟಿಫಿನ್ಗಳ ದರವನ್ನ ಏರಿಕೆ ಮಾಡಿದ್ರೆ, ಊಟ ತಿಂಡಿಯ ದರ ಏರಿಕೆ ಮಾಡಿದ್ರೆ ಅದು ಗ್ರಾಹಕರ ಮೇಲೂ ಕೂಡ ಸಮಸ್ಯೆ ಆಗುತ್ತೆ, ಅವರಿಗೂ ಕೂಡ ಹೊರೆಯಾಗುತ್ತೆ ಅನ್ನುವಂತ ಯೋಚನೆಯನ್ನ ಈಗ ಅಂಗಡಿ ಮಾಲೀಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಎಗ್ ರೈಸ್ ಮತ್ತು ಟಿಫಿನ್ ಸೆಂಟರ್ಗಳನ್ನ ಬಂದ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಕೊಳ್ತಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಸಿಲಿಂಡರ್ ಬೆಲೆ ಏರಿಕೆಯ ವಿಚಾರವನ್ನ ಕೈಬಿಡಬೇಕು ಇಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಿದ್ದಾರೆ. ಇಲ್ಲಿ ಸಿಲಿಂಡರ್ ಸಿಗದೇ ಇರುವಂತಹ ಕಾರಣ ಬೀದಿಗೆ ಬಂದು ಬದುಕು ಮುಗಿತಾ ಇದೆ, ನಮ್ಮ ಬದುಕು ಕಷ್ಟವಾಗ್ತಾ ಇದೆ ಅಂತ ಹೇಳಿ ಅಂಗಡಿ ಮಾಲೀಕರು ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನ ಕೈ ಬಿಡಬೇಕು, ಇಲ್ಲದೆ ಹೋದ್ರೆ ನಮ್ಮಂತ ಬಡ ಕುಟುಂಬಗಳು ಅಂಗಡಿ ಮುಚ್ಚಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮನೆಯಲ್ಲಿ ಕೂಡ ಇದರಿಂದ ಸಮಸ್ಯೆ ಆಗುತ್ತೆ, ಕುಟುಂಬ ನಿರ್ವಹಣೆಗೆ ಭಾರಿ ಸಮಸ್ಯೆಗಳು ಎದುರಾಗುತ್ತೆ. ದಯವಿಟ್ಟು ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನ ಹಿಂಪಡಿಬೇಕು ಅಂತ ಹೇಳಿ ಅಂಗಡಿ ಮಾಲೀಕರು ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಫಾರೂಕ್ ಮುಖಾಂದಾರ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಫಾರೂಕ್, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಈಗ ಚಿಕ್ಕ ಪುಟ್ಟ ಅಂಗಡಿಗಳ ಮೇಲೆ, ಎಗ್ ರೈಸ್ ಸೆಂಟರ್ಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಅಂಗಡಿ ಮಾಲೀಕರು ಏನ್ ಹೇಳ್ತಿದ್ದಾರೆ? ಸುನಿಧಿ, ಏನಂದ್ರೆ ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ನ ಬೆಲೆ ಹೆಚ್ಚಾಗಿದ್ದು ಈಗಾಗಲೇ ಒಂದ್ ರೀತಿ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರಸ್ಥರು ಏನಿದ್ದಾರೆ ಅವರ ಬದುಕು ಬೀದಿಗೆ ಬಂದಂತ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಏನು ಸಣ್ಣ ಪುಟ್ಟ ಟಿಫಿನ್ ಸೆಂಟರ್, ಎಗ್ ರೈಸ್ ನಂತ ಏನು ಸಣ್ಣ ಪುಟ್ಟ ಅಂಗಡಿಗಳಿದ್ವು, ಅದರ ಮಾಲೀಕರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ಅವರು ಪ್ರತಿದಿನ ತಾವು ದುಡಿಬೇಕು, ದುಡಿದ ಮೇಲೆ ಅವರು ಬದುಕನ್ನ ಸಾಗಿಸ್ತಕ್ಕಂತ ಒಂದು ವ್ಯವಸ್ಥೆ ಇತ್ತು. ಆದ್ರೆ ಕಳೆದ ಏನು ಯುದ್ಧದ ಎಫೆಕ್ಟ್ ನಿಂದಾಗಿ ಮೊದಲು ಸುಮಾರು 1700 ರೂಪಾಯಿಗೆ ಏನು ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇತ್ತು, ಈಗ ಅದು ಡಬಲ್ ಆಗಿದೆ. ಅಂದ್ರೆ 3000ಕ್ಕಿಂತ ಅಧಿಕ ಅವರು ಹಣವನ್ನು ಸಂದಾಯ ಮಾಡಿ ಇವತ್ತು ಗ್ಯಾಸ್ ಪಡೆದುಕೊಳ್ಬೇಕು. ಜೊತೆಗೆ ಅದನ್ನ ಅಮೌಂಟ್ ಅನ್ನ ನಾನು ಭರಿಸ್ತೇನೆ ಅಂತ ಹೇಳಿದ್ರೆ ಸಮರ್ಪಕವಾಗಿ ಅವ್ರಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋ ಕಾರಣ ಇವತ್ತು ನಾವು ಕೆಲಸ ಮಾಡೋದಾ ಅಥವಾ ಏನು ಅಂಗಡಿಗಳನ್ನ ಬಂದ್ ಮಾಡಿ ಮನೆಯಲ್ಲೇ ಇರೋದಾ ಅಂತಕ್ಕಂಥ ಒಂದು ಅಭಿಪ್ರಾಯ ಹಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ಇನ್ನೇನು ಮೊದಲು ಏನು 2020ರಲ್ಲಿ ಮೊದಲನೇ ಬಾರಿಗೆ ಲಾಕ್ಡೌನ್ ಆಗಿತ್ತಲ್ಲ, ಅದೇ ರೀತಿಯ ಆ ದಿನಗಳು ನಮಗೆ ಮತ್ತೆ ಮರುಕಳಿಸ್ತಾವ ಅಂತಕ್ಕಂಥ ಒಂದು ಭಯದಲ್ಲಿ ನಾವು ಇವತ್ತು ಬದುಕ್ತಾ ಇದೀವಿ ಅಂತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಸುನಿಧಿ, ಧನ್ಯವಾದಗಳು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ತಿಂಗಳು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗ್ತಾ ಇರೋದು ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಹೋಟೆಲ್ ಮಾಲೀಕರು ಈ ಬಾರಿ ತಮ್ಮ ಅಭಿಪ್ರಾಯ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಿದ್ದಾರೆ ಅಂತಂದ್ರೆ, ಪ್ರತಿ ಬಾರಿ ಸಿಲಿಂಡರ್ ದರ ಏರಿಕೆಯಿಂದ ಊಟ ತಿಂಡಿಗಳ ದರ ಏರಿಕೆ ಮಾಡಿದ್ರೆ ಗ್ರಾಹಕರಿಗೂ ಇದರಿಂದ ಹೊಡೆತ ಬೀಳುತ್ತೆ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.